Hi students, welcome back to Shetty's Learning Hub channel. ಸೊ ನಾನು ಲಾಸ್ಟ್ ವಿಡಿಯೋದಲ್ಲಿ ನಿಮಗೆ ಹೇಳಿದ್ದೆ ಫಸ್ಟ್ ಮೇನ್ ಕ್ವೆಶನನ್ನು 4 ಸಬ್ ಕ್ವೆಶನ್ನಲ್ಲಿರುವಂತಹ ಕ್ವೆಶನ್ಗಳಿಗೆ ಪ್ರಾಬ್ಲಮ್ಗಳಿಗೆ ನಾವು ಸಾಲ್ವ್ ಮಾಡಿದ್ವಿ. ಸೊ ನಿಮಗೆ ಅದು ಅರ್ಥ ಆಗಿದೆ ಅಂತ ಅಂದ್ಕೊಂಡಿರ್ತೀನಿ. ಹಾಗೆ ಲಾಸ್ಟ್ ವಿಡಿಯೋದಲ್ಲಿ ಹೇಳಿದ ಹಾಗೆ ಸೆಕೆಂಡ್ ಮೇನ್ ಕ್ವೆಶನನ್ನು ನಾವು ಸ್ಟಡಿ ಮಾಡೋಣ ಮುಂದಿನ ವಿಡಿಯೋದಲ್ಲಿ ಅಂತ ಹೇಳಿದ್ದೆ. ಸೊ ಇವಾಗ ನಾವು ಸೆಕೆಂಡ್ ಮೇನ್ ಕ್ವೆಶನನ್ನು ಸ್ಟಡಿ ಮಾಡೋಣ ಮತ್ತು ಥರ್ಡ್ ಮೇನ್ ಕ್ವೆಶನನ್ನು ಸ್ಟಡಿ ಮಾಡುವ. ಸೊ ಇದರಲ್ಲಿ ಸೆಕೆಂಡ್ ಮೇನ್ ಕ್ವೆಶನಲ್ಲಿ 5 ಸಬ್ ಕ್ವೆಶನ್ಸ್ಗಳು ಬರುತ್ತೆ. ಸೊ ಇವಾಗ ಕ್ವೆಶನ್ ಏನು ಅಂತ ನೋಡ್ಕೊಳ್ಳೋಣ. ರೈಟ್ ಫಸ್ಟ್ 4 ಟರ್ಮ್ಸ್ ಆಫ್ ದ AP when the first term A and the common difference D are given as follows ಅಂತ ಹೇಳಿದ್ದಾರೆ. ಅಂದರೆ ಅವರು ಮೊದಲನೇ ಪದ ಕೊಟ್ಟಿದ್ದಾರಂತೆ ಮತ್ತು ಸಾಮಾನ್ಯ ವ್ಯತ್ಯಾಸ ಕೊಟ್ಟಿದ್ದಾರೆ. ಸೊ ನೀವು ಏನು ಮಾಡಬೇಕು, ಮೊದಲ 4 ಪದಗಳನ್ನು ಅಂದರೆ ಸಮಾಂತರ ಶ್ರೇಣಿಗಳನ್ನು ಕಂಡುಹಿಡಿಬೇಕು ಅಂತ ಹೇಳಿದ್ದಾರೆ. ಸೊ ಇವಾಗ ನಾವು ಮಾಡಬೇಕಾಗಿದ್ದ ಕೆಲಸ ಏನು, ಸಮಾಂತರ ಶ್ರೇಣಿಗಳನ್ನು ಕಂಡುಹಿಡಿಯೋದು. ಅಂದರೆ 4 ಸಮಾಂತರ ಶ್ರೇಣಿಗಳನ್ನು ಕಂಡುಹಿಡಿಯೋದು. ಎ ಕೊಟ್ಟಿದ್ದಾರೆ, ಡಿ ಕೊಟ್ಟಿದ್ದಾರೆ. ಸೊ ಫಸ್ಟ್ ಸಬ್ ಕ್ವೆಶನನ್ನು ನೋಡ್ಕೊತ ಹೋಗೋಣ. ಸಬ್ ಕ್ವೆಶನ್ ಏನು ಕೊಟ್ಟಿದ್ದಾರೆ, ಎ = 10, ಡಿ = 10. ಸೊ ನೀವು ಇಲ್ಲಿ ಸೊಲ್ಯೂಷನಲ್ಲಿ ಬರ್ಕೊಳ್ಳಿ. ಎ ಅಂದರೆ ಫಸ್ಟ್ ಟರ್ಮ್ ಅಂದರೆ ಮೊದಲನೇ ಪದ, ಡಿ ಅಂದರೆ ಕಾಮನ್ ಡಿಫ್ರೆನ್ಸ್. ಪ್ಲೀಸ್ ಎಲ್ಲರೂ ಸ್ಕಿಪ್ ಮಾಡದೆ ಈ ವಿಡಿಯೋನ ನೋಡಿ, ಕೊನೆವರೆಗೂ ನೋಡಿ. ಯಾಕಂದರೆ ಪ್ರಾಬ್ಲಮ್ಸ್ಗಳು ಫಸ್ಟಿಂದ ನೋಡಿದರೆ ಮಾತ್ರ ಅರ್ಥ ಆಗುತ್ತೆ, ಇಲ್ಲ ಅಂದರೆ ನಿಮಗೆ ಅರ್ಥ ಆಗ್ಲಿಕ್ಕೆ ಸಾಧ್ಯ ಇಲ್ಲ. ಮಧ್ಯೆ ಸ್ಕಿಪ್ ಮಾಡ್ಕೊತ ನೋಡಿದ್ರೆ ಅರ್ಥ ಆಗೋದಿಲ್ಲ. ಸೊ ಇಲ್ಲಿ ಬನ್ನಿ. ಎ = 10, ಡಿ = 10. ಸೊ ನಾವು A1 ಅಂತ ಹೇಳಿ ತಗೊಳ್ಳೋಣ, ಓಕೆನಾ. ಸೊ ಇದನ್ನು ಎ ಹೇಳಿದ್ದೆ ಅಲ್ವಾ ಲಾಸ್ಟಲ್ಲೇ, ನಾನು ಇಂಟ್ರೊಡಕ್ಷನ್ ಕೊಡ್ತಾನೆ ಹೇಳಿದೆ. ಸೊ A1 = ಎ ಕೂಡ ಆಗ್ಬೋದು ಅಂತ ಹೇಳಿ A1 = 10 ಅಂತ ತೊಗೊಳ್ಳೋಣ. ನೆಕ್ಸ್ಟ್ A2 ಬೇಕಲ್ವ ನಮಗೆ. A2 ಬೇಕು ಅಂದರೆ ನಾವು ಏನು ಮಾಡಬೇಕು, ನಾನು ನಿಮಗೆ ಫಾರ್ಮುಲಾ ಕೂಡ ತಿಳಿಸಿಕೊಟ್ಟಿದ್ದೆ. A1 + D. ನಿಮಗೆ A1ಗೆ ಡಿನ ಕೂಡಿಸಿದಾಗ, ಸಾಮಾನ್ಯ ವ್ಯತ್ಯಾಸವನ್ನು ಕೂಡಿಸಿದಾಗ, ಕಾಮನ್ ಡಿಫ್ರೆನ್ಸನ್ನು ಕೂಡಿಸಿದಾಗ ನಿಮಗೆ ಮುಂದಿನ ಪದ ಸಿಗುತ್ತೆ ಅಂತ. ಸೊ A2 = A1 + D. 10ಕ್ಕೆ 10 ಕೂಡಿಸಿ 20 ಆಯಿತು, 20 ಆಯಿತು. ಸೊ ನೆಕ್ಸ್ಟ್ A3 ಕಂಡುಹಿಡಿಬೇಕಲ್ವಾ. ನೆಕ್ಸ್ಟ್ A3 ಏನು, ಇಲ್ಲಿ ಸಿಕ್ಕಿರುತ್ತಲ್ಲ A2, ಆ A2ಗೆ ಮತ್ತೆ 10ಅನ್ನು ಕೂಡಿಸಿ, ಡಿಯನ್ನು ಕೂಡಿಸಿ, ಆಗ 20 + 10 30 ಆಯಿತು. A3 ಸಿಕ್ತು ನಿಮಗೆ. A4 ಕಂಡುಹಿಡಬೇಕು. A4ಗೇನು, A3ಗೆ ಡಿನ ಕೂಡಿಸಿ 30 + 10 40 ಆಯಿತು. ಈಗ ನಿಮಗೆ ಎಷ್ಟು ಪದ ಸಿಕ್ತು, 1 2 3 4 ಪದ ನಿಮ್ಗೆ ಸಿಕ್ತಲ್ವಾ. ಇಲ್ಲಿ ಕೇಳಿರೋದು ಅದೇ ಅಲ್ವಾ, 4 ಪದಗಳನ್ನು ಕಂಡುಹಿಡೀರಿ ಅಂತ ಹೇಳಿ ಕೇಳಿದ್ದಾರೆ. 4 ಟರ್ಮ್ಸನ್ನು ಕಂಡುಹಿಡೀರಿ ಅಂತ ಕೇಳಿದ್ದಾರೆ. ಸೊ ಯು ಗಾಟ್ 4 ಟರ್ಮ್ಸ್, ಓಕೆ. ಸೊ AP ಆವಾಗ ಏನಾಗುತ್ತೆ, ಅರಿಥಮೆಟಿಕ್ ಪ್ರೋಗ್ರೆಷನ್ ಏನಾಯಿತು, 10 ಬರ್ಕೊಳ್ಳೋಣ. ಲಿಸ್ಟ್ ಆಫ್ ನಂಬರ್ಸ್ನ ಬರ್ಕೊಳ್ಳೋಣ, ಸೆಟ್ ಮಾಡ್ಕೊಳ್ಳೋಣ. ಇಲ್ಲಿ 10 20 30 40 4 ಟರ್ಮ್ಸು ನಮಗೆ ಸಿಕ್ತು. ಸೊ ನೀವು ಇಲ್ಲೊಂದು ಕನ್ಕ್ಲೂಷನ್ ಬರೆದ್ಬಿಡಿ, ದೀಸ್ ಆರ್ ದ ಫಸ್ಟ್ 4 ಟರ್ಮ್ಸ್ ಅಂತ ಹೇಳಿ ಬರೀರಿ. ಸೊ ಇದು ಸಮಾಂತರ ಶ್ರೇಣಿಯ ಮೊದಲ 4 ಪದಗಳು. ನೀವು ಈ ಥರ ಸೊಲ್ಯೂಷನ್ ಅಂದರೆ ಒಂದು ಕ್ವೆಶನ್ ಕೊಟ್ಟಾಗ ನೀವು ಈ ಥರ ಬಿಡಿಸಿ ಬರೆಯೋದ್ರಿಂದ ಇವ್ಯಾಲ್ಯೂಯೇಟರ್ಗೂ ಕೂಡ ಒಂದು ಈಸಿ ಆಗುತ್ತೆ. ಸೊ ಈ ಹುಡುಗನಿಗೆ ಗೊತ್ತಿದೆ, ಕಾನ್ಸೆಪ್ಟ್ ಗೊತ್ತಿದೆ ಅಂತ ಅನ್ಕೋತಾರೆ. ಸೊ ಲಾಸ್ಟಿಗೆ ನೀವು ಕನ್ಕ್ಲೂಷನ್ ಬರೀಲೇಬೇಕು, ಇದು ಇಂಪಾರ್ಟೆಂಟ್ ಸ್ಟೆಪ್ಸಲ್ಲಿ, ಆಯಿತಾ. ಸೊ ನೆಕ್ಸ್ಟ್ ಸೆಕೆಂಡ್ ಸಬ್ ಕ್ವೆಶನ್ ಏನು, A = -2 ಆ್ಯಂಡ್ D = 0. ಸೊ ನಿಮಗೆ ಜನರಲಾಗಿ ಅಂದ್ಕೊಳ್ಳಿ, ನಿಮಗೆ 0ಗೆ ಯಾವುದನ್ನು ಕೂಡಿಸಿದ್ರು ನೆಕ್ಸ್ಟ್ ಅದೇ ಪದನೇ ಬರುತ್ತೆ ಅಂತ ನೆನ್ಪಿಟ್ಕೊಳ್ಳಿ, ಆಯಿತಾ. ಸೊ ಇದನ್ನು A1 = -2 ಬರ್ಕೊಳ್ಳೋಣ. A2 ಏನು, A2 ಕಂಡುಹಿಡಿಬೇಕಲ್ವಾ. ಸೊ A1 ಅಲ್ಲಿ ಹೇಳ್ದಾಗೆ A1 + D -2 + D ಏನಾಗಿದೆ 0. ಸೊ ನಿಮಗೆ -2ನೇ ಬರುತ್ತೆ. ಸೊ A2 ಏನಾಯಿತು -2. ಸೊ A3 ಸೇಮ್ ಥಿಂಗ್. A2 ಇಲ್ಲಿದೆಯಲ್ಲ, A2 ನಿಮಗೇನು ಸಿಕ್ಕಿದೆ, -2 ಸಿಕ್ಕಿದೆ ಅಲ್ವಾ. ಸೊ A2 + D = -2 + 0 = -2 ಸೇಮ್ ಥಿಂಗ್. A3 ಕೂಡ -2 ಬಂದಿದೆ. ಸೇಮ್ ನಿಮಗೆ A4 ಕೂಡ -2 ಬರುತ್ತೆ. ಯಾಕೆ ಅಂದರೆ ನೀವು 0ದಿಂದ 0ನ ಆ್ಯಡ್ ಮಾಡ್ತಾ ಇದ್ದೀರಾ. ಸೊ ಅದಕ್ಕೋಸ್ಕರ ನಿಮಗೆ 0 ಅಂದರೆ D ಅಲ್ವಾ, D 0 ಆದಾಗ ನೀವು 0ನ ಆ್ಯಡ್ ಮಾಡಿದರೆ ಎಲ್ಲದೂ ಸೇಮ್ ಆನ್ಸರೇ ಬರ್ತಾ ಹೋಗುತ್ತೆ. ಸೊ ಕಾಮನ್ ಆಗಿರುತ್ತೆ ಡಿಫ್ರೆನ್ಸ್. ಸೊ ಅದಕ್ಕೆ ನೀವು ಬರೀರಿ. ಇಲ್ಲಿ ಒಂದು ನಿಮಗೆ ಅರಿಥಮೆಟಿಕ್ ಪ್ರೋಗ್ರೆಷನ್ ಸಿಕ್ತಲ್ವಾ, -2
-2 -2 -2 ಫಸ್ಟ್ 4 ಟರ್ಮ್ಸ್ಗಳು ನಿಮಗೆ ಸಿಕ್ತು. ಸೊ ಇದು ಅರಿಥಮೆಟಿಕ್ ಪ್ರೋಗ್ರೆಷನ್ನ 4 ಟರ್ಮ್ಸ್ಗಳು. ಸೊ ಇದೇ ಥರನೇ ಸೇಮ್ ಸೆಂಟೆನ್ಸ್ ಬರೀರಿದು ಸಮಾಂತರ ಶ್ರೇಣಿಯ ಮೊದಲ 4 ಪದ ಅಂತ ಇಲ್ಲೂ ಕೂಡ ನೀವು ಕನ್ಕ್ಲೂಷನ್ ಬರಿಬೇಕಾಗತ್ತೆ. ಅರ್ಥ ಆಯಿತಾ? ನೆಕ್ಸ್ಟು ಥರ್ಡ್ ಸಬ್ ಕ್ವೆಶನ್ಗೆ ಹೋಗೋಣ. A = 4, D = -3. ಸೊ ಇದನ್ನು ನಾವು ಸಾಲ್ವ್ ಮಾಡ್ತಾ ಹೋಗೋಣ. A1 = 4, A2ನ ಕಂಡುಹಿಡಿಬೇಕಲ್ವ, ಸೇಮ್ ಅದೇ ಥರನೇ ಯೂಸ್ ಮಾಡ್ತಾ ಹೋಗಬೇಕು. A1 + D = 4. A1 ಅಂದರೆ 4 ಪ್ಲಸ್ D ಏನು ಕೇಳಿದ್ದಾರೆ ಇಲ್ಲಿ -3. ಸೊ ಪ್ಲಸ್ ಬರೀರಿ, ಸೇಮ್ ಫಾರ್ಮುಲಾ ಹೆಂಗಿದೆ ಹಾಗೆ ಮಾಡಬೇಕು. ಪ್ಲಸ್ಸೇ ಅಲ್ವಾ, ಬ್ರ್ಯಾಕೆಟ್ ಹಾಕಿ. ಡಿ ಏನಿದೆ ಡಿ ಜಾಗದಲ್ಲಿ -3 ಹಾಕಿ. ಸೊ ಪ್ಲಸ್ಸು ಮೈನಸ್ ಏನಾಯಿತು, ಮೈನಸ್ ಆಗುತ್ತೆ. ಇದು ನೆನಪಿರಬೇಕು, ಪ್ಲಸ್ಸು ಮೈನಸ್ಸು ಪ್ಲಸ್ಸು, ಇದು ನೆನಪಿರಲಿ ನಿಮಗೆ. ಹಾಂ, ನೆಕ್ಸ್ಟು 4 - 3. 4 - 3 ಏನಾಗುತ್ತೆ, 1 ಆಯಿತು. ನೆಕ್ಸ್ಟ್ A3 ಕಂಡುಹಿಡಬೇಕಾಗತ್ತೆ. ಸೊ A3 ಕಂಡುಹಿಡಬೇಕಂದ್ರೆ ನಿಮ್ಗೆ A2 ಬೇಕಲ್ವಾ. ಸೊ A2 ನಿಮ್ಗೆ ಸಿಕ್ಕಿದೆ ಅಲ್ವಾ. ಸೊ A2 + D = A2 ಏನು ಸಿಕ್ಕಿದೆ, 1 ಸಿಕ್ಕಿದೆ. 1 + -3, D ಜಾಗದಲ್ಲಿ -3, ಸೇಮ್ ಥಿಂಗ್ ನೀವು ಹೇಗೆ ಲಾಸ್ಟಿಂಗ್ ಮಾಡಿದ್ರೋ ಹಾಗೆ ಮಾಡಬೇಕು. = 1 + -3 -3ನಲ್ಲಿ 1 ಕಳೆದ್ರೆ ಎಷ್ಟು, -2. ಓಕೆನಾ. ನೆಕ್ಸ್ಟ್ A3ನೂ ಸಿಕ್ತು ನಮಗೆ. ಸೊ A3 + D, ಸೊ -2. ನಿಮಗೆ A3 ಏನು ಸಿಕ್ಕಿದೆ, -2 ಪ್ಲಸ್ ಈ ಪ್ಲಸ್ಸನ್ನು ಪ್ಲಸ್ ಹಾಕ್ಕೋಬೇಕು. ಡಿನ ಸಬ್ಸ್ಟಿಟ್ಯೂಟ್ ಮಾಡೋದಷ್ಟೇ, ಅಲ್ಲಿ ಏನು ಫಾರ್ಮುಲಾ ಇದೆ ಅದಕ್ಕೆ ನೀವು ಸಬ್ಸ್ಟಿಟ್ಯೂಟ್ ಮಾಡೋದಷ್ಟೇ. ಪ್ಲಸ್ ಆಫ್ -3 ಡಿ ಅಲ್ವಾ, ಡಿನ ಹಾಕಬೇಕು. -2 ಪ್ಲಸ್ ಮೈನಸ್ ಏನಾಗುತ್ತೆ, ಮೈನಸ್ ಆಯಿತು. ಸೊ -2 - 3 ಏನಾಯ್ತು ನಿಮಗೆ, -5 ಆಯಿತು. ಸೊ ನಿಮ್ಗೆ ಇವಾಗ ಎಷ್ಟು ಸಿಕ್ತು, A1 ಸಿಕ್ತು, A2 ಸಿಕ್ತು, A3 ಸಿಕ್ತು, A4 ಸಿಕ್ತು. ಸೊ 4 ಟರ್ಮ್ಸ್ಗಳು ಸಿಕ್ತಲ್ವಾ. ಸೊ ಬರೀರಿ ಅದನ್ನು. 4 1 -2 -5. ಸೊ ಒಂದು ಲಿಸ್ಟ್ ಆಫ್ ನಂಬರ್ಸ್ಗಳು ಸಿಕ್ತಲ್ವಾ. ಸೊ ಇದು ಅರಿಥಮೆಟಿಕ್ ಪ್ರೋಗ್ರೆಷನಲ್ಲಿ ಇದೆ ಅಲ್ವಾ, ಇದೆಯಾ, ಲಿಸ್ಟ್ ಆಫ್ ನಂಬರ್ಸ್ ಸಿಕ್ತು, ಇದು ಅರಿಥಮೆಟಿಕ್ ಪ್ರೋಗ್ರೆಷನಲ್ಲಿದೆ. ಸೊ ಫಸ್ಟ್ 4 ಬರೀರಿ ನೀವು. ದೀಸ್ ಆರ್ ದ ಫಸ್ಟ್ 4 ಅರಿಥಮೆಟಿಕ್ ಪ್ರೋಗ್ರೆಷನ್ಸ್ ಅಂತ ಹೇಳಿ ಬರೀರಿ. ಇದು ಮೊದಲ 4 ಪದಗಳು, ಸಮಾಂತರ ಶ್ರೇಣಿಯ ಮೊದಲ 4 ಪದಗಳು ಅಂತ ಬರೀರಿ. ನೆಕ್ಸ್ಟ್ ಕ್ವೆಶನ್ಗೆ ಹೋಗೋಣ. ಸೇಮ್ ಅದೇ ಥರನೇ ಇದೆ. ಸೊ A = 1 -1, D = 1/2. ಸೊ A1 ಅಂತ ತಗೊಳ್ಳೋಣ, -1ಅನ್ನು A1 ಅಂತ ತಗೊಳ್ಳೋಣ. ಸೊ A2, ಈಗ A2 ಕಂಡುಹಿಡಬೇಕು. A1 + D -1 + 1/2 ಏನಾಗುತ್ತೆ. ನಾನು ನಿಮಗೆ ಲಾಸ್ಟ್ ಒಂದು ವಿಡಿಯೋದಲ್ಲಿ ಹೇಳಿದ್ದೆ, ಒಂದು ಪ್ರಾಬ್ಲಮ್ ಸಾಲ್ವ್ ಮಾಡುವಾಗ ಹೇಳಿದ್ದೆ ನಿಮಗೆ ಏನಂದರೆ, ಇಲ್ಲಿ ಛೇದದಲ್ಲಿ 1 ಇದ್ದಾಗ, 1 ಏನು ಇಲ್ದಿದ್ದಾಗ 1 ಅಂತ ಕನ್ಸಿಡರ್ ಮಾಡ್ಕೋಬೇಕು. ಸೊ 1 ಮತ್ತು ಇಲ್ಲಿ ಛೇದದಲ್ಲಿ 2 ಇದೆ. 1 ಮತ್ತು 2ಗೆ LCMS ಲಾಸ ತಗೊಂಡ್ರೆ ನಿಮಗೆ 2 ಆಗುತ್ತೆ. 2 ಆಗುತ್ತೆ. ಸೊ ಇಲ್ಲಿ 2ನ ಬರೆಯೋಣ. ಸೊ ಇಲ್ಲಿ ನಿಮಗೆ 2 ಆಗಿದೆ ಅಂದರೆ ಇಲ್ಲಿ ನಿಮಗೆ ಅಗತ್ಯ ಇಲ್ಲ 2 ಇಂದ ಮಲ್ಟಿಪ್ಲಿಕೇಶನ್ ಮಾಡ್ಕೊಳ್ಳೋದು. 2 × 1 ಇಂದ ಮಲ್ಟಿಪ್ಲಿಕೇಶನ್ ಮಾಡಿಕೊಂಡ್ರೆ ಸಾಕು. ಸೊ 1 ಆಗುತ್ತೆ. ಸೊ ಇಲ್ಲಿ ಛೇದದಲ್ಲಿ 1 ಇದೆ ಅಂದರೆ ಇಲ್ಲಿ 2 ಆಗಬೇಕು ಅಂದರೆ 2 ಇಂದ ಮಲ್ಟಿಪ್ಲಿಕೇಶನ್ ಮಾಡ್ಕೋಬೇಕು. ಸೊ -1 ಕೆಳಗಡೆ 2 ಇಂದ ಮಲ್ಟಿಪ್ಲಿಕೇಶನ್ ಮಾಡಿದ್ದೀರಾ ಅಂದರೆ ಮೇಲ್ಗಡೆ ಅಂಶದಲ್ಲೂ ಕೂಡ ನೀವು 2 ಇಂದ ಮಲ್ಟಿಪ್ಲಿಕೇಶನ್ ಮಾಡ್ಕೋಬೇಕು. ಆಗ -2 ಆಯಿತು. -2 + 1 / 2. ಸೊ -2ನಿಂದ 1 ಕಳೆದಾಗ -1 ಆಗುತ್ತೆ /2. ಸೊ ಇವಾಗ -1/2 ನಿಮಗೆ A2 ಸಿಕ್ತು. ನೆಕ್ಸ್ಟ್ A3 ತಗೊಳ್ಳೋಣ. A2 + D, ಸೇಮ್ ಫಾರ್ಮುಲಾ ಯೂಸ್ ಮಾಡೋಣ. A2 ನಿಮಗೆ ಏನು ಸಿಕ್ಕಿದೆ, -1/2 ಸಿಕ್ಕಿದೆ. ಪ್ಲಸ್ D ಏನು, ಮತ್ತು 1/2. -2 -1/2 + 1/2 ನಿಮ್ಗೆ ಜನರಲಾಗಿ ಗೊತ್ತಾಗ್ತಿದೆ ಅಲ್ವಾ, ಏನು ಬಂದಿದೆ, 0. ನೆಕ್ಸ್ಟು A4 ತಗೊಳ್ಳೋಣ. A4 ಕಂಡುಹಿಡಿಬೇಕು ಅಂದರೆ ನಮಗೆ A3 ಬೇಕಲ್ವಾ. A3 + D. A3 ನಿಮ್ಗೆ ಏನು ಸಿಕ್ಕಿದೆ, 0 ಸಿಕ್ಕಿದೆ. +1/2.
ಪ್ಲಸ್ ಹಾಫ್. ಸೊ ಇವಾಗ ನಿಮಗೆ 4 ಪದಗಳು ಸಿಕ್ತು. -1 ಸಿಕ್ತು, A1 ಸಿಕ್ತು, A2 ಸಿಕ್ತು, A3 ಸಿಕ್ತು, A4 ಸಿಕ್ತು. 4 ಪದಗಳು ನಿಮಗೆ ಸಿಕ್ಕಿದ್ವು. ಸೊ ನೀವು ಇಲ್ಲಿ ಬರೀರಿ, ಇದು ಸಮಾಂತರ ಶ್ರೇಣಿಯ, ಬರೀರಿ ಇದನ್ನು ಸೆಟ್ ಆಫ್ ನಂಬರ್ಸ್ ಬರೀರಿ. -1, -12, 0, 1/2. 1/2 ಅಲ್ವಾ ಇವಾಗ ನಿಮಗೆ ಸಿಕ್ಕಿರೋದಿಲ್ಲ ಆನ್ಸರ್ 1/2 ಅಲ್ವಾ. ಸೊ ಇದು 4 ಪದಗಳು ನಿಮಗೆ ಸಿಕ್ಕಿದೆ. ಯು ಗಾಟ್ 4 ಟರ್ಮ್ಸ್. ಓಕೆ, ದೀಸ್ ಟರ್ಮ್ಸ್ ಆರ್ ಅರ್ಥಮೆಟಿಕ್ ಪ್ರೋಗ್ರೆಷನ್ ಅಂತ ಹೇಳಿ ಬರೀರಿ. ನೆಕ್ಸ್ಟ್ 5th ಸಬ್ ಕ್ವೆಶನ್ಗೆ ಹೋಗೋಣ. A is equal to -1.25. ನೆಕ್ಸ್ಟ್ ಡಿ ಆಗಿರುತ್ತೆ -0.25. ಸೊ ಇಲ್ಲಿ ಬರ್ಕೊಳ್ಳಿ, A1 is equal to A is equal to -1.25. ಸರಿನಾ? ನೆಕ್ಸ್ಟ್ A1 ಸಿಕ್ತು ನಿಮಗೆ. A2 ಕಂಡುಹಿಡಿಬೇಕು ಅಂದರೆ ಸೇಮ್ ಥಿಂಗ್, A1 ಪ್ಲಸ್ ಡಿ ಇಸ್ ಈಕ್ವಲ್ ಟು -1.25 ಪ್ಲಸ್ ಫಾರ್ಮುಲಾದಲ್ಲಿ ಇದ್ದಂಗೆ ಪ್ಲಸ್ ಡಿ ಏನು ಕೊಟ್ಟಿದ್ದಾರೆ ಇಲ್ಲಿ, ಆಫ್. ಮೈನಸ್ ಇದೆ ಅಲ್ವಾ, ಸೊ ಕನ್ಫ್ಯೂಸ್ ಆಗಬಾರ್ದು ಅಂತ ನಾನಿಲ್ಲಿ ಆಫ್ ಮಾಡ್ತಿದ್ದೀನಿ, -0.25. ಸೊ ಈಗ ಬರೀರಿ, ಬಿಡಿಸಿ ಬರೀರಿ, -1.25 ಪ್ಲಸ್ಸು ಮೈನಸ್ಸು ಏನಾಗುತ್ತಪ್ಪ, -0.25. ಸೊ ಇದನ್ನು ನೀವು ಇವಾಗ ಲೆಕ್ಕಾಚಾರ ಮಾಡ್ಕೊಳ್ಳಿ. ಸೊ ಏನಾಯಿತು ಆನ್ಸರು 1.50. 1.25 ಮೈನಸ್ 0.25 ಅಂದರೆ 1.50. A2 ಸಿಕ್ತು. ನೆಕ್ಸ್ಟ್ A2 ಸಿಕ್ಕಿದೆ ಅಲ್ವಾ, A2 ಪ್ಲಸ್ ಡಿ ಇಸ್ ಈಕ್ವಲ್ ಟು A2 ಏನು -1.50 ಪ್ಲಸ್ ಡಿನ ಸಬ್ಸ್ಟಿಟ್ಯೂಟ್ ಮಾಡಿ -0.25 -1.50 ಪ್ಲಸ್ಸು ಮೈನಸ್ಸು 0.25 ಆಗುತ್ತೆ. ಸೊ ನೆಕ್ಸ್ಟ್ A3 ನೀವು ಇಲ್ಲಿ ಲೆಕ್ಕಾಚಾರ ಮಾಡಿದಾಗ 1.75 ಬಂತು. ಕರೆಕ್ಟ್ ಅಲ್ವಾ? ಕರೆಕ್ಟಾಗಿ ಇದನ್ನು ನೀವು ಕ್ಯಾಲ್ಕುಲೇಷನ್ ಮಾಡಬೇಕು. ನೀವು ಕ್ಯಾಲ್ಕುಲೇಷನಲ್ಲಿ ಒಂದು ಪದ ಮಿಸ್ ಆದರೂ, ಒಂದು ಪಾಯಿಂಟ್ ಮಿಸ್ ಆದರೂ, ನೀವು ಇಲ್ಲಿ ಹಾಕೋದು ಅಲ್ಲಿ ಹಾಕಿದರೆ, ಅಲ್ಲಿ ಹಾಕೋದು ಇಲ್ಲಿ ಹಾಕಿದರೆ ನಿಮಗೆ ಇಲ್ಲಿ ಕ್ಯಾಲ್ಕುಲೇಷನ್ ತಪ್ಪಾಗುತ್ತೆ. ನೆಕ್ಸ್ಟು ಬರೋ ಸಮಾಂತರ ಶ್ರೇಣಿಗಳು, ಲಿಸ್ಟ್ ಆಫ್ ಅರ್ಥಮೆಟಿಕ್ ಪ್ರೋಗ್ರೆಷನ್ ಬರುವಂಥದ್ದು ನಿಮಗೆ ಸಿಗೋದಿಲ್ಲ. ಆ ಟರ್ಮ್ಸ್ಗಳು ನಿಮಗೆ ಸಿಗೋಲ್ಲ. ಆಗ ನಿಮಗೆ ಕನ್ಫ್ಯೂಸ್ ಆಗುತ್ತೆ, ಆಯಿತಾ? ಸೊ ಅದಕ್ಕೋಸ್ಕರ ಆ ಲೆಕ್ಕಾಚಾರನ ಕರೆಕ್ಟಾಗಿ ಮಾಡಬೇಕು. -1.75 ಆಯಿತು. ನೆಕ್ಸ್ಟು A4 ಏನು, A3 ನಮ್ಗೆ ಗೊತ್ತಿರಬೇಕು. ಸೊ A3 ಕಂಡುಹಿಡ್ಕೊಂಡಿದ್ದೀರಾ. ಸೊ ಪ್ಲಸ್ ಡಿ ಇಸ್ ಈಕ್ವಲ್ ಟು 1.75 ಪ್ಲಸ್ -0.25. 1.75 ಇಲ್ಲಿ ಹೇಳಿದಾಗೆ ಬಿಡಿಸಿ ಬರೀರಿ, -0.25 ಆಯಿತು. -1.75 ಮತ್ತು 0.25 ಲೆಕ್ಕಾಚಾರ ಮಾಡ್ಕೊಳ್ಳಿ, -2 ಆಯಿತು. ಸೊ ನಿಮಗೆ A1 ಸಿಕ್ತು, A2 ಸಿಕ್ತು, A3 ಸಿಕ್ತು, A4 ಸಿಕ್ತು. ಬರೀರಿ ಕನ್ಕ್ಲೂಷನಲ್ಲಿ ಮೊದಲ 4 ಪದ ಅರ್ಥಮೆಟಿಕ್ ಪ್ರೋಗ್ರೆಷನ್ ಏನಾಗಿರುತ್ತೆ, -1.25 -1.50 1.75 -2.00 ಬರೀರಿ, ಆಯಿತಾ ಅದನ್ನು. ಸೊ ಇಷ್ಟೇ. ಸೆಕೆಂಡ್ ಮೈನ್ ಕ್ವಶನಲ್ಲಿರುವಂತಹ 5 ಪ್ರಾಬ್ಲಮ್ಗಳನ್ನು ನಾವು ಸಾಲ್ವ್ ಮಾಡಿದ್ದೀವಿ. ಏನಾದರೂ ಅರ್ಥ ಆಗಿಲ್ಲ ಅಂದರೆ ಪ್ಲೀಸ್ ಕಮೆಂಟ್ ಮಾಡಿ. ನೆಕ್ಸ್ಟ್ ನಾವು ಥರ್ಡ್ ಕ್ವೆಶನ್ಗೆ ಹೋಗುವ. ನೋಡಿ, ಥರ್ಡ್ ಕ್ವೆಶನ್ ಸ್ಟಡಿ ಮಾಡುವ ಈಗ. ಫಾರ್ ದ ಫಾಲೋವಿಂಗ್ APs ರೈಟ್ ದ ಫಸ್ಟ್ ಟರ್ಮ್ ಆ್ಯಂಡ್ ಡಿ ಕಾಮನ್ ಡಿಫ್ರೆನ್ಸ್ ಅಂತ ಹೇಳಿದ್ದಾರೆ. ಅಂದರೆ ಸಮಾಂತರ ಶ್ರೇಣಿಗಳನ್ನು ಕೊಟ್ಟಿದ್ದಾರಂತೆ ಅವರು. ಸಮಾಂತರ ಶ್ರೇಣಿಗಳನ್ನು ಕೊಟ್ಟಿದ್ದಾರೆ. ನಾವು ಇದನ್ನು ಎನ ಹಿಡಿಬೇಕು ಮತ್ತು ಡಿನ ಕಂಡುಹಿಡಿಬೇಕು. ಓಕೆ, ತುಂಬ ಚಿಕ್ಕ ಇದೆ ಪ್ರಾಬ್ಲಮ್ನ, ಆದಷ್ಟು ಬೇಗ ಸಾಲ್ವ್ ಮಾಡುವ. ಈಗ ಫಸ್ಟು ಸಬ್ ಕ್ವೆಶನ್ ಏನಾಗುತ್ತೆ, ಇದರಲ್ಲೂ 4 ಸಬ್ ಕ್ವೆಶನ್ಸ್ಗಳು ಬರುತ್ತೆ. ಇದರಲ್ಲಿ ಫಸ್ಟ್ ಸಬ್ ಕ್ವೆಶನ್ ಏನಿದೆ, 3, 1, -1, -3 ಆನ್. ಓಕೆ, ಸೊಲ್ಯೂಷನ್ ಹೇಳ್ತೀನಿ ನಾನು. ಎ ಅಂದರೆ ಮೊದಲನೇ ಪದ, ಅಂದರೆ 3 ಅಂತ ತಗೊಳ್ಳೋಣ. ಅದನ್ನು A1 ಅಂತಲೂ ಕನ್ಸಿಡರ್ ಮಾಡೋಣ. A2 ಅಂದರೆ ಎರಡನೇ ಪದ, ಅದನ್ನು 1 ಅಂತ ತಗೊಳ್ಳೋಣ. A3 ಏನಾಗಿರುತ್ತೆ, -1 ಆಗಿರುತ್ತೆ. A4 ಏನಾಗುತ್ತೆ, -3 ಆಗಿರುತ್ತೆ. ಆಯಿತಾ? ನಿಮಗಿಲ್ಲಿ A1, A2, A3, A4 ಎಲ್ಲದೂ
ಕಂಡುಹಿಡಬೇಕು. ಲಾಸ್ಟ್ ಕ್ವಶನಲ್ಲಿ ಕನ್ಫ್ಯೂಸ್ ಆಗಬೇಡಿ. ಲಾಸ್ಟ್ ಕ್ವಶನಲ್ಲಿ ನಿಮಗೆ ಎ ಮತ್ತು ಡಿನ ಕಂಡುಹಿಡಿಯೋಕೆ ಹೇಳಿದರು, 4 ಟರ್ಮ್ಗಳನ್ನು ಕಂಡುಹಿಡಿಯೋಕೆ ಹೇಳಿದರು. ಎ ಮತ್ತು ಡಿನ ಕೊಟ್ಟು 4 ಟರ್ಮ್ಗಳನ್ನು ಕಂಡುಹಿಡಿಯೋಕೆ ಹೇಳಿದರು. ಇಲ್ಲಿ 4 ಟರ್ಮ್ಗಳನ್ನು ಕೊಟ್ಟಿದ್ದಾರೆ. ಏನ ಕಂಡುಹಿಡಿಯಬೇಕು, ಡಿನ ಕಂಡುಹಿಡಿಯಬೇಕು. ಓಕೆನಾ? ಇಲ್ಲೇನಾಗುತ್ತೆ, ಎ ಇಸ್ ಈಕ್ವಲ್ ಟು 3 ಅಂತ. A1 ಅಂದರೆ 3, A2 ಅಂದರೆ 1, A3 ಅಂದರೆ -1, A4 ಅಂದರೆ -3. ಕರೆಕ್ಟ್ ಅಲ್ವಾ? ಸೊ ನೀವೀಗ ಡಿ ಕಂಡುಹಿಡಿಬೇಕು. ಡಿ ಹಿಡಿಬೇಕು ಅಂದರೆ ಏನು ಮಾಡಬೇಕು? ಡಿ ಇಸ್ ಈಕ್ವಲ್ ಟು ಫಾರ್ಮುಲಾ ಗೊತ್ತಲ್ವಾ? ಈ ಫಾರ್ಮುಲಾ ನೆನಪಿರಲಿ. ಡಿ ಇಸ್ ಈಕ್ವಲ್ ಟು A2 - A1. ಡಿ ನಿಮ್ಗೆ ಹೆಂಗೆ ಸಿಗುತ್ತೆ? ಮುಂದಿನ ಪದವನ್ನು ಹಿಂದಿನ ಪದದಿಂದ ಕಳೆದಾಗ, ಆಯಿತಾ, ನಮಗೆ ಡಿ ಸಿಗುತ್ತೆ. ಅಂದರೆ ಇದು A2 ಆದರೆ A2 ಇಂದ A1 ಕಳೆದಾಗ, A3 ಇಂದ A2 ಕಳೆದಾಗ ನಮಗೆ ಡಿ ಸಿಗುತ್ತೆ. ಸೊ ಇಲ್ಲಿ ಅದೇ ಥರನೇ ಮಾಡಿದ್ದೀನಿ ನಾನು. A2 - A1 ಇಸ್ ಈಕ್ವಲ್ ಟು 1 ಅಲ್ವಾ? A2 ಅಂದರೆ 1 ಅಲ್ವಾ? ಮೈನಸ್ A1 ಅಂದರೆ ಏನು? 3. ಸೊ 1 - 3. 1 - 3 ಏನಾಗುತ್ತೆ? 3ನಲ್ಲಿ 1 ಕಳೆದ್ರೆ 2 ಆಯಿತು. ದೊಡ್ಡ ಸಂಖ್ಯೆ ಹಿಂದೆ ಯಾವ ಚಿಹ್ನೆ ಇದೆ? ಮೈನಸ್ ಇದೆ. ಸೊ -2 ಆಯಿತು. ಸೊ ಆವಾಗ ನಮಗೆ ಡಿ ಏನು ಉತ್ತರ ಬಂತು? -2. ಸೊ ನೀವಿವಾಗ D2 ಮತ್ತು ಇನ್ನೊಂದು ಕಂಡುಹಿಡಿಬೋದು, A3 ಕಂಡುಹಿಡಿಬೋದು. ಸೇಮ್ ಉತ್ತರ ಬಂದಿರುತ್ತೆ ನಿಮಗೆ. ಯಾಕಂದರೆ ಇದನ್ನೇ ಸಮಾಂತರ ಶ್ರೇಣಿ ಅಂತ ಅವರೇ ಕೊಟ್ಟಿದ್ದಾರಲ್ವ. ಸೊ ನಿಮಗೆ ಇನ್ನೊಂದು ಕಂಡುಹಿಡಿಯೋ ಅವಶ್ಯಕತೆ ಇಲ್ಲ. ಸೊ ಆಲ್ರೆಡಿ ನಿಮಗೆ ಡಿ ಕಂಡುಹಿಡಿಬೇಕಿತ್ತು. ಅವ್ರು ಕೇಳಿದ್ದಾರೆ, ಎ ಕಂಡುಹಿಡಿಬೇಕು, ಡಿ ಕಂಡುಹಿಡಿಬೇಕು ಅಷ್ಟೆ. ನೆಕ್ಸ್ಟ್ ಸೆಕೆಂಡ್ ಸಬ್ ಕ್ವಶನ್ ನೋಡೋಣ. -5 - 1 3 7. ಇದರಲ್ಲಿ ನಮಗೆ ಎ ಮತ್ತು ಡಿನ ಕಂಡುಹಿಡಿಯಬೇಕು. ಓಕೆನಾ? ಡಿನ ನಮಗೆ ಮೇಯ್ನಾಗಿ ಕಂಡುಹಿಡಿಬೇಕು. ಎ ಆಲ್ರೆಡಿ ಗೊತ್ತಾಗುತ್ತೆ ಇಲ್ಲಿ. ಎ ಇಸ್ ಈಕ್ವಲ್ ಟು -1. ಸೊ A1 A2 A3 A4 ಈ ಫಾರ್ಮೆಟಲ್ಲಿದೆ. ಸೊ A1 ಅಂದರೆ -5, A2 ಅಂದರೆ -1, A3 ಅಂದರೆ 3, A4 ಅಂದರೆ 7. ಸೊ ಡಿನ ಕಂಡುಹಿಡಿಯಬೇಕಂದ್ರೆ ಡಿ ಇಸ್ ಈಕ್ವಲ್ ಟು A2 - A1 ಇಸ್ ಈಕ್ವಲ್ ಟು -1. A2 ಅಂದರೆ ಏನು? -1 ಈ ಚಿಹ್ನೆ ಹಾಕಬೇಕು. ಮೈನಸ್ A1 ಜಾಗದಲ್ಲಿ ಏನು ಹಾಕಬೇಕು? -5 ಇಂಟು ಬ್ರ್ಯಾಕೆಟ್ನಲ್ಲಿ ಏನು ಹಾಕಬೇಕು ನೀವು? -5 ಇಸ್ ಈಕ್ವಲ್ ಟು -1 ಮೈನಸ್ ಇಂಟು ಮೈನಸ್ ಏನಂತ ಹೇಳಿದೆ? ಪ್ಲಸ್. ಸೊ 5. ಸೊ ಇವಾಗ ಏನಾಯಿತು? -1 ಪ್ಲಸ್ 5 ಏನಾಯಿತು? 4 ಆಯಿತು. ಅಂದರೆ 5ರಲ್ಲಿ ನಾವು ದೊಡ್ಡ ಸಂಖ್ಯೆಯಿಂದ ಚಿಕ್ಕ ಸಂಖ್ಯೆನ ಕಳೀರಿ ನೀವು. ಸೊ ಆ ದೊಡ್ಡ ಸಂಖ್ಯೆ ಕೆಳಗೆ ಹಿಂದೆ ಏನು ಚಿಹ್ನೆ ಇದೆ, ಸೊ ಅದನ್ನು ನೀವು ಹಾಕಬೇಕಾಗತ್ತೆ. ಅಂದರೆ 4 ಆಯಿತು. ಸೊ ಡಿ ಏನು ಆನ್ಸರು? 4. ನೆಕ್ಸ್ಟ್ ಥರ್ಡ್ ಸಬ್ ಕ್ವೆಶನ್ಗೆ ಹೋಗೋಣ. 1/3, 5/3, 9/3, 13/3. ಓಕೆ. ಸೊ ಎನ ಮೊದಲನೇ ಪದವನ್ನು ನಾವು 1/3 ಅಂತ ತಗೊಳ್ಳೋಣ. ಎರಡನೇ ಪದವನ್ನು 5/3 ಅಂತ ತಗೊಳ್ಳೋಣ. A3ನ 9/3, A4ಅನ್ನು 13/3. ಸೊ A1 ಅಂತಲೇ ಕನ್ಸಿಡರ್ ಮಾಡೋಣ. ಸೊ ಡಿ A2 - A1. ಸೊ 5/3. A2 ಏನಾಗಿರುತ್ತೆ? 5/3 ಮೈನಸ್ 1/3 ಇಸ್ ಈಕ್ವಲ್ ಟು 4/3. ಕಳೀರಿ. ಛೇದ 3 ಆಗಿದೆ. ಛೇದ ಸೇಮ್ ಇದೆ. 5ರಲ್ಲಿ 1 ಕಳೆದ್ರೆ 4. ಸೊ 4/3 ಆಯಿತು. ಸೊ A3 ಕೂಡ ಅಷ್ಟೇ ಆಗುತ್ತೆ. A3 - A2 9/3 ಮೈನಸ್ 5/3. ಸೊ ಇಸ್ ಈಕ್ವಲ್ ಟು 4/3ನೇ ಆಗುತ್ತೆ. ಛೇದ ಸೇಮ್ ಇದೆ ಅಲ್ವಾ? 9 - 5 4/3. ಸೊ ನಮ್ಗೆ ಇವಾಗ ಏನು ಕನ್ಕ್ಲೂಷನ್ ಸಿಕ್ತು? ಡಿ 4/3 ಅಂತ ಹೇಳಿ ಸಿಕ್ತು. ನೆಕ್ಸ್ಟ್ ಫೋರ್ತ್ ಸಬ್ ಕ್ವೆಶನ್ಗೆ ಹೋಗೋಣ. 0.6, 1.7, 2.8, 3.9 ಸೊ ಆನ್. ಸೊ ನಮಗಿಲ್ಲಿ ಎ ಮೊದಲನೇ ಪದ 0.6, ಅದನ್ನು A1 ಅಂತ ಕನ್ಸಿಡರ್ ಮಾಡುವ. A1 ಇಸ್ ಈಕ್ವಲ್ ಟು 0.6, A2 ಇಸ್ ಈಕ್ವಲ್ ಟು 1.7, A3 ಈಕ್ವಲ್ ಟು 2.8, A4 ಇಸ್ ಈಕ್ವಲ್ ಟು 3.9. ಸೊ ಡಿ ಕಂಡುಹಿಡಿಬೇಕಲ್ವಾ? A2 - A1 ಇಸ್ ಈಕ್ವಲ್ ಟು 1.7. A2 ಜಾಗದಲ್ಲಿ 1.7 ಹಾಕೋಣ, ಮೈನಸ್ A1 ಜಾಗದಲ್ಲಿ 0.6 ಹಾಕೋಣ. ಕ್ಯಾಲ್ಕುಲೇಷನ್ ಮಾಡಿ. ಆಗ
1.7ಅಲ್ಲಿ 0.6ನ ಕಳೆದಾಗ 1.1 ಬರುತ್ತೆ. ನೆಕ್ಸ್ಟು A3 ಮೈನಸ್ A2 ಸೇಮ್ ಥಿಂಗ್. ನಿಮಗೆ ಡಿ ಸೇಮ್ ಇದೆಯಾ ಅಂತ ನೋಡ್ಕೊಳ್ಲಿಕ್ಕೆ ನಾನು ಸೆಕೆಂಡ್ ಒನ್ ತೆಗೆದಿದ್ದೀನಿ. 2.8 ಮೈನಸ್ 1.7. ಓಕೆ, A3 ಏನು 2.8, A3 2.8 minus 1.7 is equal to 1.1. D is equal to 1.1. ಕರೆಕ್ಟಾಗಿ ಕ್ವೆಶನ್ ಪ್ರಾಬ್ಲಮ್ ಸಾಲ್ವ್ ಮಾಡುವಾಗ ಯಾವಾಗಲೂ ಕರೆಕ್ಟಾಗಿ ಮೇನ್ ಕ್ವೆಶನನ್ನು ನೀವು ಕರೆಕ್ಟಾಗಿ ಓದ್ಕೋಬೇಕು. ಯಾಕಂದರೆ ಲಾಸ್ಟ್ ನೋಡಿದ್ದೀರಾ, ಫಸ್ಟ್ ಪ್ರಾಬ್ಲಮಲ್ಲಿ ಸಮಾಂತರ ಶ್ರೇಣಿ ಹೌದಾ ಅಲ್ವಾ ಅಂತ ಹೇಳಿ ಕಂಡುಹಿಡೀರಿ ಅಂತ ಹೇಳಿದರು. ನೆಕ್ಸ್ಟ್ ಪ್ರಾಬ್ಲಮಲ್ಲಿ ಎನ ಮತ್ತು ಡಿನ ಕೊಟ್ಬಿಟ್ಟು ಸಮಾಂತರ ಶ್ರೇಣಿನ 4 ಪದಗಳನ್ನು ಕಂಡುಹಿಡೀಲಿಕ್ಕೆ ಹೇಳಿದರು. ಮತ್ತು ಈ ಮೇನ್ ಕ್ವೆಶನಲ್ಲಿ ಸಮಾಂತರ ಶ್ರೇಣಿನ ಲಿಸ್ಟ್ ಕೊಟ್ಬಿಟ್ಟು 4 ಪದ ಕೊಟ್ಬಿಟ್ಟು ಎ ಮತ್ತು ಡಿನ ಕಂಡುಹಿಡೀರಿ ಅಂತ ಕೇಳಿದರು. ಸೊ ಕರೆಕ್ಟಾಗಿ ನೀವು ಕ್ವೆಶನನ್ನು ಓದ್ಕೋಬೇಕು, ಕನ್ಫ್ಯೂಷನ್ ಆಗಬಾರ್ದು. ಯಾವತ್ತು ಎಕ್ಸಾಮಲ್ಲಾದರೂ ಅಷ್ಟೇ 2-3 ಸಲ ಕ್ವೆಶನ್ ಓದ್ಕೊಂಡು ಕ್ವೆಶನ್ ಅರ್ಥ ಆದ್ರ ಮೇಲೆ ಪ್ರಾಬ್ಲಮ್ ಸಾಲ್ವ್ ಮಾಡಬೇಕು, ಹೇಗೆ ಏನು ಅಂತ ಹೇಳಿ ಮೆಥಡ್ ಯೂಸ್ ಮಾಡಬೇಕು. ಸೊ ಇವಾಗ ಸೆಕೆಂಡ್ ಮೇನ್ ಕ್ವೆಶನ್ದು ಮತ್ತು ಥರ್ಡ್ ಮೇನ್ ಕ್ವೆಶನನ್ನು ಅಷ್ಟು ಲೆಕ್ಕ ಮುಗ್ದಿದೆ. ಇದು ಅಷ್ಟೇ 4 ಕ್ವೆಶನ್ ಇತ್ತು. ಸೊ 4 ಕ್ವೆಶನ್ ಮುಗೀತು. ನೆಕ್ಸ್ಟ್ ವಿಡಿಯೋದಲ್ಲಿ ನಾನು 4th ಕ್ವೆಶನನ್ನು ಮೇನ್ ಕ್ವೆಶನನ್ನು ಪ್ರಾಬ್ಲಮ್ಸ್ಗಳನ್ನು ಸಾಲ್ವ್ ಮಾಡ್ತೀನಿ. ನಿಮಗೆ ಈ ಪೂರ ನೋಡಿ, ಫಸ್ಟಿಂದ ಕೊನೆವರೆಗೂ ನೋಡಿ. ಇಲ್ಲಾಂದರೆ ನಿಮಗೆ ಅರ್ಥ ಆಗೋಲ್ಲ, ಕ್ವೆಶನ್ಸ್ಗಳು ಹೇಗೆ ಬರುತ್ತೆ, ನಾವು ಹೇಗೆ ಸಾಲ್ವ್ ಮಾಡಬೇಕು ಅಂತ ಗೊತ್ತಾಗೋದಿಲ್ಲ. ಸೊ ಸ್ಟೆಪ್ ಬೈ ಸ್ಟೆಪ್ ನೀವು ಸಾಲ್ವ್ ಮಾಡಿದರೆ ನಿಮಗೆ ಇವ್ಯಾಲ್ಯೂಯೇಟರ್ಗೂ ಅದು ಈಸಿ ಆಗುತ್ತೆ, ಅವ್ರಿಗೂ ಕನ್ಫ್ಯೂಷನ್ ಆಗೋಲ್ಲ. ಸೊ ಅವ್ರಿಗೆ ಒಂದು ಮೈಂಡ್ಸೆಟ್ ಬರುತ್ತೆ ಚೆನ್ನಾಗಿ, ಅಂದರೆ ಕಾನ್ಸೆಪ್ಟ್ ಅರ್ಥ ಆಗಿದೆ ಈ ಹುಡುಗಿಗೆ ಅಂತ ಹೇಳಿ. ಸೊ ನನ್ನ ಈ ವಿಡಿಯೋ ಎಕ್ಸ್ಪ್ಲನೇಷನ್ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಮತ್ತು ಆದಷ್ಟು ಜನಕ್ಕೆ ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ನೀವು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ನಾನು ನೆಕ್ಸ್ಟ್ ವಿಡಿಯೋ ಹಾಕೋದು ನಿಮಗೆ ಬರೋದಿಲ್ಲ. ಸೊ ಆಮೇಲೆ ನಾನು ನೆಕ್ಸ್ಟ್ ವಿಡಿಯೋದಲ್ಲಿ ನಾನು 4th ಮೇನ್ ಕ್ವೆಶನ್ನ ಪ್ರಾಬ್ಲಮ್ಸ್ಗಳನ್ನು ಸಾಲ್ವ್ ಮಾಡ್ತೀನಿ. ಥ್ಯಾಂಕ್ ಯು.